ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ವೆಲ್. ನನ್ನ ವಾಯ್ಸ್ ಜೊತೆಗೆ ಒಂಚೂರು ಬೇರ್ ಮಾಡಿ, ಬಿಕಾಸ್ ಕೋಲ್ಡ್ ಇರೋದ್ರಿಂದ ಐ ಕಾಂಟ್ ಸ್ಪೀಕ್ ಮಚ್ ಆ್ಯಂಡ್ ವೆಲ್ ಆಲ್ಸೋ. ಸೊ ಇವತ್ತಿನ ವಿಡಿಯೋ ಬಂದು ನಾನು ನ್ಯೂ ಇಯರ್ ವ್ಲಾಗ್ ಅಥವಾ ನ್ಯೂ ಇಯರ್ಗೆ ನಾವು ಒಂದು ಟೆಂಪಲ್ನ ವಿಸಿಟ್ ಮಾಡಿದ್ವಿ, ಅದರ ಒಂದು ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆ ನಾನು ಓರಲಿ ಈ ರೀತಿ ವಿಶ್ ಮಾಡಲಿಲ್ಲ, ಜಸ್ಟ್ ಒಂದು ಶಾರ್ಟ್ಸ್ನ ಮೂಲಕ ವಿಶ್ ಮಾಡಿದ್ದೆ. ಹಾಗಾಗಿ ಐ ಆಮ್ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಹಾಗೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಎಲ್ಲನೂ ಪರಿಪೂರ್ಣವಾಗಿ ಸಕ್ಸಸ್ ಆಗಲಿ ಅಂತ ಕೋರ್ಕೊಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಹೊಸ ವರ್ಷ ಅಂದ ಕೂಡಲೇ ನಮ್ಮೆಲ್ಲರಿಗೂ ಮನಸ್ಸಲ್ಲಿ ಬರೋದು ಸೆಲೆಬ್ರೇಷನ್ ಅನ್ನೋದು ಕೆಲವರು ರಿಚ್ ಆಗಿ ಮಾಡ್ಕೊಳ್ತಾರೆ, ಕೆಲವರು ನಾರ್ಮಲಾಗಿ ಮಾಡ್ಕೊಳ್ತಾರೆ, ಇನ್ನು ಕೆಲವರು ತುಂಬ ಸರಳವಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ದೇವ್ರ ಪೂಜೆ ಅಂತ ಮಾಡಿಕೊಂಡು ಸ್ವೀಟು ಅಥವಾ ಏನಾದರೂ ಮನೆಯಲ್ಲಿ ತಿಂಡಿ ತಿನಿಸುಗಳನ್ನು ಮಾಡಿ ಎಂಜಾಯ್ ಮಾಡ್ತಾರೆ. ಏನೇ ಆಗಿರಲಿ, ಹೊಸ ವರ್ಷ ಯಾವ ರೀತಿಯಾದರೂ ಸೆಲೆಬ್ರೇಟ್ ಮಾಡಲಿ, ಸೆಲೆಬ್ರೇಷನ್ ಈಸ್ ಸೆಲೆಬ್ರೇಷನ್. ನಮ್ಮ ನೆಮ್ಮದಿಗೋಸ್ಕರ ನಮ್ಮ ಮನಸ್ಸಿಗೆ ಎಷ್ಟಾಗೋ ರೀತಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ನೀವೇನು ಹೇಳ್ತೀರಾ? ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಪ್ರಯಾಣ ಟೆಂಪಲ್ನ ಕಡೆಗೆ ಸಾಗಿದೆ. ಏನೇ ಆಗಲಿ, ಈವ್ನಿಂಗ್ ಹೊತ್ತು ಟೆಂಪಲ್ಗಾಗಲಿ ಅಥವಾ ಶಾಪಿಂಗ್ ಆಗಲಿ ಅಥವಾ ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡೋದಾಗಲಿ ಮನಸ್ಸಿಗೆ ತುಂಬಾ ಸಂತೋಷವನ್ನು ನೀಡುತ್ತೆ. ಸೊ ನಾವಿಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮನೆಯಲ್ಲಿ ಅರ್ಲಿ ಮಾರ್ನಿಂಗ್ ಪೂಜೆಯನ್ನು ಮುಗಿಸ್ಕೊಂಡು ಸೆಲೆಬ್ರೇಷನ್ಸ್ ಮಾಡಿ ಈವ್ನಿಂಗ್ ಟೆಂಪಲ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ನೀವು ಬರ್ತಾ ಇದ್ದೀರಾ, ದೇವರ ದರ್ಶನವನ್ನು ಮಾಡ್ತಾ ಇದ್ದೀರಾ. ಆಲ್ ಎಂಜಾಯ್. ಪ್ಲೀಸ್ ಕೀಪ್ ವಾಚ್ ದ ವಿಡಿಯೋ. ಆ್ಯಕ್ಚುಲಿ ಹೊಸ ವರ್ಷ ಅಂದ್ರೇ ಒಂಥರ ಏನೋ ಎಕ್ಸೈಟ್ಮೆಂಟ್ ಅಲ್ವಾ? ಸೊ ಈ ಒಂದು ಎಕ್ಸೈಟ್ಮೆಂಟ್ನ ನಾವು ಇಡೀ ವರ್ಷ ಕಂಟಿನ್ಯೂ ಆಗಿ ಇಟ್ಕೋಬೇಕಾಗುತ್ತೆ. ಅಫ್ಕೋರ್ಸ್ ಲೈಫ್ ಅಂದರೆ ಒಂದು ರೀತಿ ಏರಿಳಿತಗಳಿರ್ತವೆ, ದುಃಖ ಸುಖ ನೋವು ನಲಿವು ಎಲ್ಲ ಇರುತ್ತೆ. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ, ಅರ್ಥ ಮಾಡ್ಕೊಳ್ದೇ ಇರೋರು ಇರ್ತಾರೆ. ಇವೆಲ್ಲರ ಜೊತೆಗೆ ನಮ್ಮ ಒಂದು ಜೀವನ ಅನ್ನೋದು ಕಂಪಲ್ಸರಿ ಸಾಗಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕಂಪ್ಲೀಟಾಗಿ ಪ್ರಿಪೇರ್ ಆಗಿರಬೇಕು. ಹಾಗೂ ಈ ಒಂದು ಎಕ್ಸೈಟ್ಮೆಂಟ್ನ ನಾವು ಇಡೀ ವರ್ಷ ಪಾಸಿಟಿವ್ ವೇನಲ್ಲಿ ತಗೊಂಡು ಹೋಗಬೇಕು. ಎಲ್ಲರ ಜೊತೆ ಖುಷಿಯಾಗಿ ನಮ್ಮ ಒಂದು ನಲಿವು ನೋವನ್ನು ಹಂಚ್ಕೊಳ್ತಾ ನಮ್ಮವ್ರ ಜೊತೆ ಬಾಳಿ ಬದುಕೋದೇ ಜೀವನ ಅಂತ ದೊಡ್ಡವ್ರು ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಹೊಸ ವರ್ಷ ನಿಮ್ಮೆಲ್ರಿಗೂ ಅಂದ್ಕೊಂಡಿದ್ದನ್ನು ಅಚೀವ್ ಮಾಡಲಿಕ್ಕಾಗ್ಬೋದು ಅಥವಾ ಏನಾದರೂ ಸಾಧನೆ ಮಾಡಲಿಕ್ಕಾಗ್ಬೋದು. ಒಂದೊಳ್ಳೆ ವರ್ಷ ಆಗಲಿ ಅಂತ, ಹಾಗೆ ಹೆಲ್ಪ್ಫುಲ್ ವರ್ಷ ಆಗಲಿ ಅಂತ ಕೋರ್ಕೊಳ್ತಾ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾವಿಲ್ಲಿ ದೇವಸ್ಥಾನವನ್ನು ತಲುಪಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬರಲಿಕ್ಕೆ ರೀಸನ್ನೇ ಇದು. ತುಂಬ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ, ಹಾಗೆ ಲೈಟ್ಸ್ ಎಫೆಕ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ.
ಹಾಗೆ ಇದು ನಮಗೊಂಥರ ಸೆಂಟಿಮೆಂಟ್ ಟೆಂಪಲ್ಲು ಹೌದು. ಯಾಕೆ ಅಂದರೆ ನಮ್ಮ ಮದುವೆ ಆದ ಮೊದಲನೇ ವರ್ಷ ನಾವು ಹೋಗಿದ್ದಂತಹ ಟೆಂಪಲ್ ಇದು. ಸೊ ಹಾಗಾಗಿ ಎವ್ರಿ ಇಯರ್ ಹೋಗಬೇಕು ಅಂತ ಕಂಪಲ್ಸರಿ ಡಿಸಿಷನ್ ಆಗಿದೆ. ಸೊ ನೀವು ನೋಡ್ಬೋದು, ನಾನು, ನಮ್ಮ ಹಸ್ಬೆಂಡ್, ನಮ್ಮ ಪಾಪು ಈಗ ದೇವಾಲಯದಲ್ಲಿ ಎಂಟ್ರ್ ಆಗ್ತಾ ಇದ್ದೀವಿ. ನೋಡಲಿಕ್ಕೆ ಲೈಟಿಂಗ್ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಅಲಂಕಾರ ಅಂತೂ ಸೂಪರಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಫ್ರೂಟ್ಸಿಂದ ಮಾಡಿದರು, ಎಲ್ಲ ನ್ಯಾಚುರಲ್ ಫ್ರೂಟ್ಸಿಂದ ಮಾಡಿರ್ತಕ್ಕಂಥ ಅಲಂಕಾರ ಲಾಸ್ಟ್ ಇಯರು ತುಂಬಾ ಚೆನ್ನಾಗಿತ್ತು. ಈ ಕಬ್ಬು, ದ್ರಾಕ್ಷಿ, ಆ್ಯಪಲ್, ಆರೆಂಜ್ ಎಲ್ಲ ನ್ಯಾಚುರಲ್ ಫ್ರೂಟ್ಸೇ ಇತ್ತು. ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರ ಲಾಸ್ಟ್ ಇಯರು. ಸೊ ಈ ವರ್ಷವೂ ಅದೇ ರೀತಿ ಇರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಿಂದ ಹೋಗಿದ್ವಿ. ಬಟ್ ಆ ರೀತಿ ಇರಲಿಲ್ಲ. ಬಟ್ ತುಂಬಾ ಸಿಂಪಲ್ಲಾಗಿ ಗುಡ್. ಓಕೆ, ಇದು ಏನು ಆರ್ಟಿಫಿಷಿಯಲ್ ಫ್ಲವರ್ಸಿಂದ ಮಾಡಿದ್ರೂ ದೇವ್ರಿಗೆ ಅಲಂಕಾರ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದೇವಸ್ಥಾನದ ಸುತ್ತಲೂ ಮಾಡಿರ್ತಕ್ಕಂಥ ಅಲಂಕಾರ ತುಂಬಾ ರಿಚ್ ಆ್ಯಂಡ್ ನ್ಯಾಚುರಲ್ ಲುಕ್ ಕೊಡ್ತಾಯಿತ್ತು. ನೀವು ನೋಡ್ಬೋದು ದೇವಾಲಯದ ಗೋಪುರ ಅನ್ನೋದು ಎಷ್ಟು ಕಾಂತಿಯುತವಾಗಿ ಕಂಗೊಳಿಸ್ತಾ ಇದೆ ಈ ಲೈಟ್ ಎಫೆಕ್ಟ್ಸಿಂದ ಅನ್ನೋದು. ಈ ದೇವಾಲಯದ ಹೆಸರು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಅಂತ. ಇದು ಆಂಜನೇಯ ಸ್ವಾಮಿ ಟೆಂಪಲ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು, BGS ಸ್ಕೂಲ್ನ ಕಡೆಯಿಂದ ಒಂದು ಸಾಂಸ್ಕೃತಿಕ ಕಲಾ ವೇದಿಕೆ ಅಂತಕ್ಕಂಥದ್ದನ್ನ ಏರ್ಪಡಿಸಿದ್ದಾರೆ. ಸೊ ಅದರ ಒಂದು ಭಜನೆ ಆಗ್ಬೋದು ಅಥವಾ ಹಾಡುಗಳಾಗ್ಬೋದು ಇಲ್ಲಿ ದೇವರಿಗೆ ಸಂಬಂಧಪಟ್ಟಂತೆ ಹಾಡ್ತಾಯಿದ್ರು. ಈ ದೇವಾಲಯದಲ್ಲಿ ಮೇನ್ ಅಟ್ರ್ಯಾಕ್ಷನ್ ಬಂದು ಆಂಜನೇಯ ವಿಗ್ರಹ. ಆ್ಯಕ್ಚುಲಿ ಆಂಜನೇಯ ಸ್ವಾಮಿ ಮೂರ್ತಿ ಮಾತ್ರ ಅಲ್ದಿರ ಈ ಒಂದು ದೇವಾಲಯದಲ್ಲಿ ಪಾರ್ವತಿ ದೇವಿ ಹಾಗೆ ಗಣೇಶನ ಮೂರ್ತಿ ಆಗ್ಬೋದು, ಇನ್ನೂ ಹಲವಾರು ದೇವರ ಮೂರ್ತಿಗಳನ್ನು ಇರಿಸಲಾಗಿದೆ. ಅದೇ ರೀತಿಯಾಗಿ ನೀವು ಇಲ್ಲೊಂದು ಮಾಡೆಲ್ ನೋಡ್ಬೋದು. ಕಂಪ್ಲೀಟ್ ದೇವಾಲಯದ ಒಂದು ಮಾಡೆಲನ್ನು ಇಲ್ಲಿಟ್ಟಿದ್ದಾರೆ. ಒಂದು ಆರ್ಕಿಟೆಕ್ಚರ್ ಅನ್ನೋದು ಎಷ್ಟು ನೀಟಾಗಿ ಕಾಣುತ್ತೆ ಅಂದರೆ ಈ ಒಂದು ಪಿಕ್ನಲ್ಲಿ ನೀವು ನೋಡ್ಬೋದು. ಸೊ ಸೇಮ್ ಈ ಮಾಡೆಲ್ ಹೇಗಿದ್ರೆ ಅದೇ ರೀತಿ ದೇವಾಲಯ ಇರ್ತಕ್ಕಂಥದ್ದು. ಸೊ ಇನ್ನೇನು ಕ್ಲೋಸಿಂಗ್ ಟೈಮ್ ಆಗ್ತಾಯಿತ್ತು ಟೆಂಪಲ್ದು. ಸೊ ಹಾಗಾಗಿ ನಾವು ಹೊರಡಲಿಕ್ಕೆ ಸ್ಟಾರ್ಟ್ ಆದ್ವಿ ಮನೆಗೆ. ಬಟ್ ಮಗು ತುಂಬಾ ಜನಜಂಗುಳಿ ಇದ್ದಿದ್ದರಿಂದ ಭಯ ಪಡ್ತಾಯಿತ್ತು. ಸೊ ಇನ್ನೂ ಒಂಚೂರು ಇರ್ಬೋದಿತ್ತು, ಬಟ್ ಮಗು ಅಳ್ತಾ ಇದ್ದಿದ್ದರಿಂದ we thought to come back home. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ದೇವಾಲಯದ ಫ್ರಂಟ್ ಲುಕ್ಕನ್ನು ನೋಡಿ, ಎಷ್ಟು ಸುಂದರವಾಗಿದೆ. ಔಟ್ಸೈಡ್ ಈ ಒಂದು ಡೆಕೋರೇಷನ್ ಆಗ್ಬೋದು, ಅದೇ ರೀತಿಯಾಗಿ ಗೋಪುರದ ಒಂದು ಲುಕ್ ಆಗ್ಬೋದು. ನನಗಂತೂ ಒಳ್ಳೆ ಹೆವೆನ್ಲಿ ಫೀಲ್ ಬರ್ತಾಯಿತ್ತು ಇಲ್ಲಿದ್ದಾಗ. ಆ್ಯಂಡ್ ನಾವು ಕೆಲವೊಂದು ಫೋಟೋಸನ್ನು ತಗೊಂಡು, ಅದೇ ರೀತಿಯಾಗಿ ಮಗುದು ಕೆಲವು ಫೋಟೋಸ್ನ ತಗೊಂಡು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು
ಟೆಂಪಲಿಂದ ಹೋಗಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿದೆ. ಆ ಒಂದು ಪ್ರಶಾಂತತೆ ಆಗ್ಬೋದು, ಆ ಒಂದು ಭಜನೆನ ಕೇಳ್ತಾ ಇದ್ದರೆ ಒಂದು ರೀತಿ ಟ್ರೆಡಿಷ್ನಲ್ ಫೀಲ್ ಬರ್ತಾಯಿತ್ತು. ಸೊ ಹಾಗಾಗಿ ವಿ ಫೆಲ್ಟ್ ವೆರಿ ಬ್ಲೆಸ್ಡ್. ಸೊ ಹೊಸ ವರ್ಷನ ಈ ರೀತಿ ಸ್ಟಾರ್ಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ನ್ಯೂ ಇಯರ್ ಸಿಂಪಲ್ ಸೆಲೆಬ್ರೇಷನ್. ನೀವು ಸಹ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಈ ವಿಡಿಯೋನ ನೀವು ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.